ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಗೌನ್ ಸ್ಟಿಚಿಂಗ್ ಮಾಡಿದ್ದೀನಿ ಆಲ್ರೆಡಿ. ಇದ್ರದ್ದು ಮೇಲ್ಗಡೆ ಕೋಟ್ ಬರುತ್ತೆ, ಓಲ್ಡ್ ಸ್ಯಾರಿಲಿ ಕಟ್ಟಿಂಗ್ ಮಾಡಿರುವಂಥದ್ದು. ಇದು ಸೆರಗಲ್ಲಿ ಬಂದಿರುವಂಥದ್ದು. ಅದನ್ನು ನಾನು ಕೋಟ್ ರೆಡಿ ಮಾಡ್ತಾ ಇದ್ದೀನಿ. ಮೇಲ್ಗಡೆದು ಸ್ಟಿಚಿಂಗ್ ವೀಡಿಯೋ, ಕಟ್ಟಿಂಗ್ ವೀಡಿಯೋ ಹಾಕಿದ್ದೀನಿ, ಬೇಕಂದರೆ ಚೆಕ್ ಮಾಡಿ. ಲಾಂಗ್ ಗೌನು ಇದು ಬಂದ್ಬಿಟ್ಟು ಮಾಮೂಲಿ ಕೆಳಗಡೆ ಅದು ಡಿಸೈನ್ ಇದೆಯಲ್ಲ, ಅದು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅದೇ ರೀತಿ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಯಾಕಪ್ಪ ಸ್ಟಿಚಿಂಗು ಅಂದರೆ, ಕೆಳಗಡೆ ಕ್ಯಾನ್ವಾಸ್ ಮೇಲೆ ನಮಗೆ ಸ್ಟಿಚ್ ಕಾಣಿಸಲ್ಲ, ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡಬೇಕು. ಕ್ಯಾನ್ವಾಸ್ ಮೇಲೆ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಆವಾಗ ಸ್ಟಿಚ್ ಮಾಡಿದಾಗ ನಾವು ಉಲ್ಟಾ ತಿರುಗಿ ಇಟ್ಕೊಂಡು ಸ್ಟಿಚ್ ಮಾಡಿದಾಗ ಅದು ಕ್ಯಾನ್ವಾಸ್ ಒಳಗಡೆ ಹೋಗುತ್ತೆ. ನಾವು ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಆ ರೀತಿ ಮಾಡಿದಾಗ ಏನಾಗುತ್ತೆ, ಕ್ಯಾನ್ವಾಸ್ ಮೇಲೆ ಬರುತ್ತೆ. ಕ್ಯಾನ್ವಾಸ್ ಮೇಲೆ ಬರಬಾರ್ದು. ಅದಕ್ಕೋಸ್ಕರ ಫಸ್ಟ್ಗೆ ನಾನು ಈ ರೀತಿ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ಇದರ ವೀಲರ್ ಇದ್ದರೆ ವೀಲರಲ್ಲಿ ಮಾರ್ಕ್ ಮಾಡಿ ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡ್ಕೋಬೋದು. ಇಲ್ಲಾಂದರೆ ಈ ಥರನೂ ಸ್ಟಿಚ್ ಹಾಕ್ಕೊಂಡು ಮಾರ್ಕ್ ಮಾಡ್ಕೋಬೋದು. ತೊಂದರೆ ಏನೂ ಇಲ್ಲ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ನಾನು ಸುಮ್ಮನೆ ವೀಲರಲ್ಲಿ ಮಾಡಲಿಲ್ಲ, ನಾನು ಹಾಗೇನೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದು ಸ್ಟಿಚಿಂಗ್ ಆದಮೇಲೆ ಬ್ಲೌಸ್ ಪೀಸ್ ಕೆಳಗಿಟ್ಬಿಟ್ಟು ಅದ್ರ ಮೇಲೆ ಕ್ಯಾನ್ವಾಸ್ನ ಮೇಲೆ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಇದು ಆಲ್ರೆಡಿ ನಾವು ಸ್ಟಿಚ್ ಮಾಡಿರೋದ್ರಿಂದ ಮೇಲೆ ಸ್ಟಿಚ್ ಕಾಣಿಸುತ್ತೆ. ಆ ಸ್ಟಿಚ್ ಮೇಲೆ ಸ್ಟಿಚ್ ಹಾಕ್ಕೊಂಬರೋದು. ಆವಾಗ ಆ ಶೇಪ್ ಹೇಗಿದೆ ಅದೇ ರೀತಿ ಸ್ಟಿಚ್ ಮಾಡ್ಕೊಂಬಂದಾಗ ಕರು ಶೇಪು ನೀಟಾಗಿ ಬರುತ್ತೆ. ಮತ್ತು ಅದು ಮೂಲೆಯಲ್ಲೆಲ್ಲ ನೀಟಾಗಿ ನಾನಿಲ್ಲಿ ಸೂಜಿನ ತಿರುಗಿಸಿ ಇಳಿಸ್ಬಿಟ್ಟು ತಿರುಗಿಸ್ಕೊತಾ ಇದ್ದೀನಲ್ಲ ಬಟ್ಟೆನ, ಅದೇ ರೀತಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಈಸಿಯಾಗಿ ಮಾಡ್ಬೋದು. ಕರು ಡಿಸೈನನ್ನು ಈ ರೀತಿ ಆರಾಮಾಗಿ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕೋಟು ಮೇಲ್ಗಡೆ ಅದು ಕಟ್ಟಿಂಗು, ಲಂಗ ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ಹಾಕಿದ್ದೀನಿ. ಚೆಕ್ ಮಾಡಿ ನೋಡಿ, ಈ ರೀತಿ ಬಂದಿದೆ. ಇವಾಗ ಅದಕ್ಕೆ ಕ್ಯಾನ್ವಾಸ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಬಿಡ್ತಾ ಇದ್ದೀನಿ. ಯಾಕೆಂದರೆ ಸ್ಟಿಚಿಂಗ್ ಮಾಡಿದ್ಮೇಲೆ ಅದು ಬಿಚ್ಕೋಬಾರ್ದು, ಇಲ್ಲಾಂದರೆ ಮೇಲೆ ಎತ್ಕೊಂಡಂಗೆ ಆಗಬಾರ್ದು. ಅದಕ್ಕೋಸ್ಕರ ಐರನ್ ಮಾಡಿದ್ರೂ ಸ್ವಲ್ಪ ಒಂದು ಸ್ಟಿಚ್ ಹಾಕಿದ್ರೆ ಸ್ಟಿಫ್ ಆಗಿರುತ್ತೆ ಅಂತ. ಇವಾಗ ಅದ್ರ ಮೇಲೆ ಕೆಳಗೆ ನಾನು ಬ್ಲೌಸ್ ಪೀಸ್ ಇಟ್ಟಿದ್ದೀನಿ. ಅದ್ರ ಮೇಲೆ ಈ ರೀತಿ ಕ್ಯಾನ್ವಾಸ್ ಮೇಲೆ ಬರೋ ಥರ ಇಟ್ಕೊಂಡು ಇವಾಗ ಸುತ್ತ ಪಿನ್ ಹಾಕ್ಕೊಂಡು, ಇವಾಗ ಆಲ್ರೆಡಿ ಅದ್ರ ಮೇಲೆ ಮಾರ್ಕಿಂಗ್ ಇದೆ. ಕ್ಯಾನ್ವಾಸ್ ಮೇಲೆ ನಾನು ಸ್ಟಿಚ್ ಮಾಡಿರೋದು, ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ನಾನು ಆಗಲೇ ಹೇಳ್ದಾಗೆ ಸ್ಟಿಚ್ ಮೇಲೆ ಹಾಕ್ಕೊಂಡು ತುದಿಗೆ ಬಂದಾಗ ಮೂಲೆಯಲ್ಲಿ ಸೂಜಿನ ಕೆಳಗಿಳಿಸಿ ಬಟ್ಟೆನ ತಿರುಗಿಸ್ಕೊಳ್ಳಿ. ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಟಿಚ್ ಮಾಡ್ಬೋದು. ಅವಾಗೇನು ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ, ಹೆಚ್ಚು ಕಮ್ಮಿ ಬರೋಲ್ಲ ಈ ಡಿಸೈನು. ಆ ರೀತಿ ಸ್ಟಿಚ್ ಮಾಡಿಕೊಂಡು ಫುಲ್ಲು ನೆಕ್ಕೆಲ್ಲನೂ ಅದೇ ರೀತಿ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡಾದ್ಮೇಲೆ ಅಷ್ಟೇ ಎಕ್ಸ್ಟ್ರಾ ಆಮೇಲೆ ಬಟ್ಟೆ ಎಲ್ಲ ನೀಟಾಗಿ ತೆಗೆದುಬಿಟ್ಟು ಕಟ್ ಮಾಡ್ಕೊಂಬಿಟ್ಟು ಆ ನ್ಯಾಚು ಅಷ್ಟೇ ನೀವು ನೀಟಾಗಿ ಹಾಕಬೇಕು. ನ್ಯಾಚು ನೀವು ಎಷ್ಟು ನೀಟಾಗಿ ಹಾಕ್ತಿರೋ ಅಷ್ಟು ನೀಟಾಗಿ ನಿಮಗೆ ಕರು ನೀಟಾಗಿ ತಿರುಗುತ್ತೆ. ಒಂದು ಚೂರು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗೋಲ್ಲ. ಇಲ್ಲಾಂದರೆ ಏನಾಗುತ್ತೆ, ಒಳಗೆ ಸುಕ್ ಥರ ಆಗುತ್ತೆ. ಆಮೇಲೆ ಸ್ಟಿಚಿಂಗ್ ಹತ್ತಿರದವರೆಗೂ ಅದು ನ್ಯಾಚ್ ಹಾಕಬೇಕು. ಆವಾಗ ಏನಾಗುತ್ತೆ, ಆ ಬಟ್ಟೆ ಉಲ್ಟಾ ತಿರುಗಿದಾಗ ನೀಟಾಗಿ ತಿರುಗುತ್ತೆ. ಆಮೇಲೆ ಬಟ್ಟೆನೂ ಒಂದೊಂದ್ಸಲ ಬಟ್ಟೆನೂ ಕಟ್ಟಾಗ್ಬಿಡುತ್ತೆ. ನೋಡ್ಕೊಂಡು ಕಟ್ ಮಾಡಿ, ಯಾಕೆಂದರೆ ತುದಿಲಿ ಕಟ್ ಮಾಡಬೇಕಲ್ವ. ಆವಾಗ ಏನಾಗ್ಬಿಡುತ್ತೆ, ಒಂಚೂರು ಜಾಸ್ತಿ ಕಟ್ ಮಾಡಿದ್ರು, ನಾವು ಸ್ಟಿಚಿಂಗ್ ಕಟ್ ಮಾಡಿದ್ರೂ ಅದು ಓಪನ್ ಆಗಿಬಿಡುತ್ತೆ. ಮತ್ತೆ ಸ್ಟಿಚಿಂಗ್ ಹಾಕಬೇಕಾಗುತ್ತೆ. ಹಾಗಾಗಿ ಅದನ್ನು ನ್ಯಾಚ್ ಹಾಕಬೇಕಾದ್ರೂ ಸ್ವಲ್ಪ ನೋಡಿಕೊಂಡು ನ್ಯಾಚ್ ಹಾಕಿ, ಆಯಿತಾ. ಆ ರೀತಿ ನೋಡಿ, ಈ ಥರ ಫಸ್ಟು ಶೇಪ್ ಹೇಗಿದೆ ಅದೇ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಅದೇ ರೀತಿ ಎಲ್ಲ ಸುತ್ತ ಕಟ್ ಮಾಡ್ಕೊಂಡಾದ್ಮೇಲೆ ನ್ಯಾಚ್ನ ನಾನು ಆಗಲೇ ಹೇಳ್ದಂಗೆ ನೀಟಾಗಿ ತುದಿ ಶಾರ್ಪ್ ಇರಬೇಕು ಇದಕ್ಕೆ. ಆಮೇಲೆ ನಿಧಾನಕ್ಕೆ ನೋಡಿ ತಾಳ್ಮೆಯಿಂದ ಹಾಕಬೇಕು. ಒಂಚೂರು ಆ ಕಡೆ ಈ ಕಡೆ ಆದರೂ ಬಟ್ಟೆ ಕಟ್ಟಾಗ್ಬಿಡುತ್ತೆ. ಹಾಗಾಗಿ ನಾನು ಆಲ್ರೆಡಿ ಒಂದು ಬ್ಲೌಸ್ ಆ ಥರ ಮಾಡಿದ್ದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ತುದಿಲಿ ನ್ಯಾಚ್ ಹಾಕಿದಾಗ ಒಂದೊಂದ್ಸಲ ನಾವು ಎಷ್ಟೇ ಟ್ರೈನಿಂಗ್ ಸ್ಟಿಚ್ ಮಾಡಿದ್ರು ಒಂದೊಂದ್ಸಲ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ನ್ಯಾಚ್ ಹಾಕ್ಕೊಳ್ಳಿ. ತುದಿಲಿ ನೋಡಿಕೊಂಡು ಸ್ಟಿಚಿಂಗ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನ್ಯಾಚ್ ಹಾಕ್ಕೊಂಡು ಇವಾಗ ಅದನ್ನು ನೀಟಾಗಿ ತಿರುಗಿಸ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಇದು ಮಾಡಿ ಕೈಯಲ್ಲಿ ನೀಟ್ ಮಾಡಿಕೊಂಡು ತಿರುಗಿಸ್ಕೊಳ್ಳಿ. ನಾನಿಲ್ಲಿ ತಿರುಗಿಸ್ತಾ ಇದ್ದೀನಲ್ಲ, ಆ ಥರ ತಿರುಗಿಸ್ಕೊಂಡು ಸ್ವಲ್ಪ ರಫಾಗಿ ಹಿಂಗೆ ಎಳೆದು ನೀಟ್ ಮಾಡ್ಕೊಳ್ಳಿ. ನೀಟ್ ಮಾಡ್ಕೊಳ್ಬೇಕು. ನೀವು ಐರನ್ ಮಾಡ್ಕೊಬಿಟ್ರೆ ಇನ್ನೂ ನೀಟಾಗಿ ಕೂತ್ಕೊಳ್ಳುತ್ತೆ. ನಾನು ಐರನ್ ಏನು ಮಾಡಿಲ್ಲ. ಇವಾಗ ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಅವಾಗ ಏನಾಗುತ್ತೆ, ಇನ್ನೂ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಇದು ಬಂದ್ಬಿಟ್ಟು ಫ್ರಂಟ್ ರೆಡಿ ಮಾಡ್ತಾ ಇರೋದು. ಇದು ಬಂದ್ಬಿಟ್ಟು ಒಳಗಡೆಗೆ ನಾವು ಆಲ್ರೆಡಿ ಬ್ಲೌಸು ಲಂಗ ರೆಡಿ ಮಾಡಿರ್ತೀವಲ್ಲ, ಅದ್ರ ಮೇಲೆ ಕೋಟ್ ಆಗಿರೋದ್ರಿಂದ ಮುಂದೆ ಈ ಥರ ಡಿಸೈನ್ ಮಾಡಿರೋದು. ಒಂಥರ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಈ ಕೋಟ್ ಥರ ಇರೋದ್ರಿಂದ ನಾನು ಮುಂದೆ ಬಟನ್ ಇಕ್ಕಿಲ್ಲ. ಈ ಡಿಸೈನ್ ಇರೋದ್ರಿಂದ ಹಿಂದೆ ಬಟನ್ ಇಕ್ಕಿದ್ದೀನಿ. ಯಾಕೆಂದರೆ ಈ ಮುಂದೆ ಇಟ್ಟರೆ ಇದು ಡಿಸೈನ್ ಎಲ್ಲ ಹಾಳಾಗ್ಬಿಡುತ್ತೆ, ಒಂಥರ ನೋಡೋಕೆ ಚೆನ್ನಾಗಿ ಕಾಣಿಸಲ್ಲ. ನಾನು ಆ್ಯಕ್ಚುಲಿ ಮುಂದೆನೇ ಇಡಬೇಕು ಅಂದ್ಕೊಂಡಿದ್ದೆ. ಈ ಡಿಸೈನ್ ಇರೋದ್ರಿಂದ ಬೇಡ, ಹಿಂದೆನೇ ಇಡೋಣ ಅಂದ್ಬಿಟ್ಟು ಹಿಂದೆ ಇಟ್ಟಿದ್ದೀನಿ. ಅದೇ ವೀಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಅದ್ರದ್ದು ಬೇರೆ ನಾನು ವೀಡಿಯೋ ಹಾಕ್ತೀನಿ. ಇದ್ರದ್ದು ಮಾತ್ರ ಸಪ್ರೇಟ್ ವೀಡಿಯೋ ಇದೊಂದು ರೆಡಿ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಇಷ್ಟೇ ಡಿಸೈನ್ ರೆಡಿ ಆಯಿತು. ಇವಾಗ ಸುತ್ತ ಒಂದು ಸ್ಟಿಚ್ ಹಾಕೋಬೇಕು. ಯಾವುದೇ ಕಾರಣಕ್ಕೂ ಪಿನ್ಗಳು ಹಾಕ್ಕೊಳ್ಳಿ.
ಪಿನ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಬಟ್ಟೆ ಜಾರೋದಿಲ್ಲ. ಯಾವುದೇ ಆದರೂ ಅಷ್ಟೇ, ನೀವು ಬಿಗಿನರ್ಸ್ ಆದರೆ ಅಂತೂ ಗುಂಡು ಪಿನ್ ಯೂಸ್ ಮಾಡೋದು ತುಂಬಾ ಉತ್ತಮ. ಯಾಕೆಂದರೆ ನಾವು ಟ್ರೈನಿಂಗ್ ಮಾಡುವಾಗೆಲ್ಲ ಅನುಭವಿಸಿದ್ದೀವಿ. ಅವಾಗೆಲ್ಲ ಗುಂಡು ಪಿನ್ ಅಂದ್ರೇ ಗೊತ್ತಿರಲಿಲ್ಲ, ನಾವು ಬಟ್ಟೆ ಪಿನ್ನೇ ಯೂಸ್ ಮಾಡ್ತಿದ್ವಿ. ಈಗೆಲ್ಲ ಟೈಲರಿಂಗ್ ಮೆಟೀರಿಯಲ್ ಅಂತೂ ತುಂಬ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಈ ಥರ ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗೆದುಬಿಟ್ಟು ನ್ಯಾಚ್ ಎಲ್ಲೆಲ್ಲ ಹಾಕಿರ್ತೀವಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇದು ಸ್ವಲ್ಪ ಬಟ್ಟೆ ಕಮ್ಮಿ ಇತ್ತು, ಇವಾಗ ಅದಕ್ಕೆ ಸೈಡಲ್ಲಿ ಜಾಯಿಂಟ್ ಕೊಟ್ಕೋಬೇಕು. ಯಾಕೆಂದರೆ ಬಟ್ಟೆ ಕಮ್ಮಿ ಇದ್ದಾಗ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ನಾನು ಲಂಗದ ಪೀಸ್ ಕಟ್ ಮಾಡಬಾರ್ದು ಅಂತ ಸಪ್ರೇಟಾಗಿ ಅದು ಹಂಗೆ ಇಟ್ಬಿಟ್ಟಿದ್ದೀನಿ. ಉದ್ದ ಇದ್ರೂ ಒಂದು ಸ್ವಲ್ಪ ಟಕ್ ಇಟ್ಟು ಕೊಡೋಣ ಅಂದ್ಬಿಟ್ಟು, ಹಂಗಾಗಿ ಇರೋ ಪೀಸಲ್ಲೇ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಆ ಕಡೆ ಈ ಕಡೆ ಪೀಸ್ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸಲ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಇದು ಬಂದುಬಿಟ್ಟು ನಾನು ಮೇಲ್ಗಡೆ ಲಂಗಕ್ಕೆ ಹೊಲ್ದಿದ್ನಲ್ಲ, ಅದಕ್ಕಿಂತ ಸ್ವಲ್ಪ ಉದ್ದ ಹೊಲ್ದಿದ್ದೀನಿ. ಯಾಕೆಂದರೆ ಅದು ಲಂಗ ಬಂದುಬಿಟ್ಟು ನಾವು ಜಾಯಿಂಟ್ ಮಾಡಿರೋದು ಕಾಣಿಸ್ಬಾರ್ದು, ಆ ಥರ ಇದನ್ನು ಸ್ವಲ್ಪ ಉದ್ದ ಇಟ್ಟಿದ್ದೀನಿ. ಅದು ಇನ್ನೂ ಮೇಲಿರುತ್ತೆ. ಆ ಥರ ಕಟಿಂಗ್ ವಿಡಿಯೋ ನೋಡಿ ನಿಮ್ಗೆ ಅದೇ ಗೊತ್ತಾಗುತ್ತೆ. ಆಮೇಲೆ ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಸುತ್ತ ಮತ್ತು ನಾನು ಆಗಲೇ ಹೇಳ್ದಂಗೆ ಕೆಳಗಡೆನೂ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಿ, ನೀಟಾಗಿ ಫಿನಿಶಿಂಗ್ ಆಗುತ್ತೆ. ಈ ರೀತಿ ಫ್ರಂಟ್ನ ರೆಡಿ ಮಾಡ್ಕೋಬೋದು. ತುಂಬ ಇದು ಒಂಥರ ಕರು ಡಿಸೈನ್. ನಾನು ಈ ವಾರದಲ್ಲಿ ತುಂಬ ಬ್ಲೌಸು ಕರು ಡಿಸೈನ್ ಬ್ಲೌಸ್ಗಳನ್ನ ರೆಡಿ ಮಾಡಿದ್ದೀನಿ, ತುಂಬ ನೀಟಾಗಿ ಬಂದಿದೆ. ನೀವು ಈ ರೀತಿ ಇವಾಗ ಟ್ರೆಂಡಿಂಗ್ ನಡೀತಾ ಇರುವಂಥ ಡಿಸೈನ್ ಇದು ಆಗಿರೋದ್ರಿಂದ ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ, ತುಂಬ ಲುಕ್ಕಾಗಿ ಕಾಣಿಸುತ್ತೆ ಇದು ಡಿಸೈನು. ಹ್ಯಾಂಡ್ಸ್ಗೆ, ಫ್ರಂಟ್ಗೆ, ಬ್ಯಾಕ್ಗೆ ಎಲ್ಲ ಇದೇ ಡಿಸೈನ್ ಇಟ್ಟಿರೋದು. ಬ್ಯಾಕ್ಗೆ ಇಲ್ಲ, ಬ್ಯಾಕ್ಗೆ ಟೆಂಪಲ್ ಡಿಸೈನ್ ಇಟ್ಟಿದ್ದೀನಿ. ಇದು ಫ್ರಂಟ್ಗೆ ಹ್ಯಾಂಡ್ಸ್ಗೆ ಇಟ್ಟಿದ್ದೀನಿ. ಮತ್ತು ಈ ರೀತಿ ಕೆಳಗಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಡಾಟ್ ಹಿಡ್ಕೊಂಡ್ರೆ ನಮಗೆ ಫ್ರಂಟು ರೆಡಿ ಆಗುತ್ತೆ. ಓಕೆನಾ? ಇಷ್ಟೇ. ಇದು ನೋಡಿ ಎಷ್ಟು ಫಿನಿಶಿಂಗಾಗಿ ಬಂದಿದೆ. ಇವಾಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ಶೋಲ್ಡ್ರ್ ಹತ್ರ ಡಬಲ್ ಫೋಲ್ಡ್ ಮಾಡಿ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ನಮ್ಗೆ ಡಾಟ್ ಹಿಡಿಯೋಕ್ಕೆ ಈಸಿ ಆಗುತ್ತೆ. ಇದು ನಾನು ಸ್ಟಿಚ್ ಮಾಡೋದು ಯಾವಾಗಲೂ ಈ ಥರ ಸ್ಮೂತ್ ಬಟ್ಟೆಗಳಿಗೆ ಒಂದು ಸ್ಟಿಚ್ ಹಾಕೋತೀನಿ. ಲೈನಿಂಗ್ ಬಟ್ಟೆ ಮತ್ತು ಬ್ಲೌಸ್ ಪೀಸ್ಗೆ ಒಂದು ಸ್ಟಿಚ್ ಹಾಕೊಂಬಿಟ್ಟು ಆಮೇಲೆ ಹಿಡಿತೀನಿ. ಯಾಕೆಂದರೆ ಅದು ಸ್ಮೂತ್ ಇರೋದ್ರಿಂದ ಲೂಸ್ ಬರುತ್ತೆ, ಇಲ್ಲಾಂದರೆ ಸುಕ್ ಥರ ಆಗುತ್ತೆ. ಈ ಥರ ಮಾಡೋದ್ರಿಂದ ನಾವು ಸ್ಟಿಚ್ ಹಾಕಿರ್ತೀವಲ್ಲ, ಅದು ಸುಕ್ಕು ಬರೋಲ್ಲ, ಅವಾಗ ನೀಟಾಗಿ ಫಿನಿಶಿಂಗಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ನಾನು ಸ್ಟಿಚ್ ಹಾಕೋದು. ಈ ರೀತಿ ಡಾಟ್ ಇಟ್ಕೊಂಡ್ರೆ ರೆಡಿ ಆಗುತ್ತೆ ನೋಡಿ ಡಿಸೈನು. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಡಿಸೈನು. ಇದಕ್ಕೆ ಬೇಕಾದರೆ ಗುಂಡುಗಳು ಇಡ್ಬೋದು, ಇಲ್ಲ ಪೈಪಿಂಗ್ ಇಡ್ಬೋದು, ಅದೆಲ್ಲ ತುಂಬ ಜಾಸ್ತಿ ಇಡಿಸುತ್ತೆ ಕೆಲಸ. ಇಷ್ಟು ಮಾಡಿಕೊಂಡ್ರೆ ಸಾಕು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.